ಪೋಸ್ಟ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಕನ್ಯಾ ರಾಶಿ. ಕನ್ಯಾ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲ ಇದೆ ಅಂತ ಹೇಳ್ತೀವಿ. ಶಿವಫಲಗಳು, ದೈವಾನುಗ್ರಹ ಇದೆ, ಗುರುವಿನ ಅನುಗ್ರಹ ಇದೆ, ಎಲ್ಲ ಅನುಗ್ರಹಗಳು ಜಾಸ್ತಿ ಇದೆ. ಆದರೂ ಕೂಡ ಕೆಲವು ಸಲ ಯೋಚನೆ ಇಲ್ಲದೆ ವ್ಯತ್ಯಾಸಗಳಾಗ್ಬಿಡ್ತವೆ. ನಾವು ಎಷ್ಟು ಯೋಚನೆ ಮಾಡ್ಕೊಂಡು ಹೋದರೂ ಕೂಡ ಅದಕ್ಕೂ ಮಿಗಿಲಾಗಿದ್ದು ಒಂದಿರ್ತದೆ. ನಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಹೇಳ್ತೀವಿ. ನಮ್ಮ ಯೋಚನೆ ಒಂದಾಗಿದ್ದರೆ ದೇವರ ಸಂಕಲ್ಪ ಒಂದಾಗಿರ್ತದೆ. ಹಾಗೆ ಕೆಲವೊಂದಷ್ಟು ಯೋಚನೆಯನ್ನು ಮಾಡ್ತಾ ಇರ್ತೀರಿ. ನೋಡಿ, ನಿಮಗೆ ಇವಾಗ ಎಷ್ಟು ಅನುಕೂಲ ಇದೆ ಅಂತಂದರೆ ನಿಮಗೆ ಗುರುವಿನ ಅನುಕೂಲ ಇದೆ, ಗುರು ಬಲ ಇದೆ ಅಂತ ನಾವು ಹೇಳ್ತೀವಿ. ನಿಮಗೆ ವ್ಯಾವಹಾರಿಕ ಭಾಷೆಯಲ್ಲಿ ಗುರುಬಲ ಅಂತ ಹೇಳ್ತೀವಿ. ಗುರುಬಲ ಅಂದರೆ ಏನು? ಗುರುಬಲ ಅಂದರೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ನಮಗೆ ಒಂದು ದೇವರ ಒಂದು ಅನುಗ್ರಹ ಇದೆ. ಅಲ್ಲದೆ ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಒಂದು ಯೋಚನೆಗಳಿದೆ. ಧನಾತ್ಮಕವಾಗಿರ್ತಕ್ಕಂಥ ಒಂದು ಗ್ರಹಗಳು ನಮಗೆ ಧನಾತ್ಮಕವಾಗಿ ನಮಗೆ ಅನುಗ್ರಹವನ್ನು ಮಾಡುತ್ತೆ. ನಮ್ಮ ಪ್ರಯತ್ನ ಧನಾತ್ಮಕವಾಗಿ ನಮಗೆ ಫಲ ಸಿಗುತ್ತೆ ಅನ್ನುವಂಥ ಯೋಚನೆ, ಚಿಂತನೆಯೇ ಗುರುಬಲ ಅಂತ ನಾವು ತಗೋತೀವಿ. ಹೀಗೆ ಗುರುವಿನ ಅನುಗ್ರಹ ನಮಗೆ ಇದ್ದಾಳು ಕೆಲವು ಕೆಲಸ ಆಗೋದಿಲ್ಲ. ಅಂದರೆ ಜಾತಕದ ಸಮಸ್ಯೆ ಇದ್ದರೆ ಗುರುಬಲ ಇದ್ದರೂ ಕೆಲಸ ಆಗೋದಿಲ್ಲ, ನಿಮಗೆ ಸಮಸ್ಯೆಗಳು ಬರ್ತದೆ. ನೋಡಿ, ನಿಮ್ಮ ನಿರೀಕ್ಷೆಗೆ ಮೀರಿದ ಕೆಲವೊಂದಷ್ಟು ಕೆಲಸಗಳಿದೆ, ಅವೆಲ್ಲ ಆಗಬೇಕಾಗಿದೆ. ಈ ಒಂದು ಕನ್ಯಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಹಣಕಾಸಿನ ತೊಂದರೆ ಆಗಿದೆ. ಹಣಕಾಸಿನ ತೊಂದರೆ ಅಂತಂದರೆ ನೋಡಿ, ಗುರು ಬಲ ಇದ್ದರೂ ಗುರೋರ್ ಗೌರವಂ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ಹೀಗೆಲ್ಲ ಹೇಳ್ತೀವಿ. ಆದರೆ ಗುರು ದುಡ್ಡಿಗೆ ಕಾರಕ ಆದರೂ ಕೂಡ ಇವರಿಗೆ ಗುರುವಿನ ಅನುಗ್ರಹ ಇದ್ದರೂ ಕೂಡ ದುಡ್ಡಿನ ಸಮಸ್ಯೆ ಇದೆ. ಯಾಕೆಂದರೆ ಇವರಿಗೆ ಏನೋ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಚಿಂತನೆ ಇರುತ್ತೆ, ಅವರಾಗೋದಿಲ್ಲ. ಯೋಚನೆಗಳು ತುಂಬ ಇರುತ್ತೆ, ಏನೇನೋ ಮಾಡಬೇಕು ಅಂತ ಯೋಚನೆಗಳಿರುತ್ತೆ, ಧನಾತ್ಮಕವಾಗಿರ್ತದೆ. ನಾವು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಎಲ್ಲ ಒಳ್ಳೆಯದೇ ಮಾಡಿದ್ದೀವಿ, ಯಾರಿಗೂ ನಾನು ತೊಂದರೆ ಬಗೆದಿಲ್ಲ, ಯಾರಿಗೂ ಒಂದು ಮನಸ್ಸಲ್ಲೂ ಕೂಡ ಯಾರಿಗೂ ಕೆಟ್ಟದ್ದಾಗಲಿ ಅಂತ ನಾನು ಚಿಂತನೆ ಮಾಡಲಿಲ್ಲ, ಯೋಚನೆ ಮಾಡಲಿಲ್ಲ. ಆದರೂ ಕೂಡ ನಮಗೆ ಕಷ್ಟ ಬರ್ತಾ ಇದೆಯಲ್ಲ, ಸಮಸ್ಯೆ ಬರ್ತಾ ಇದೆಯಲ್ಲ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಎನ್ನುವಂಥ ಚಿಂತನೆ ನಿಮಗಿದೆ. ಹಾಗಾಗಿ ಅದಕ್ಕೆ ಜಾಗೃತರಾಗಿರಬೇಕು ಅಂತಂದರೆ ನೀವು ಉಳಿತಾಯವನ್ನು ಹೆಚ್ಚಿಗೆ ಮಾಡಬೇಕಾಗತ್ತೆ, ಮತ್ತು ಅದರ ಸಂಪಾದನೆಯನ್ನು ಕೂಡ ಹೆಚ್ಚಿಗೆ ಮಾಡಬೇಕಾಗತ್ತೆ. ಒಂದು ವೇಳೆ ಉದ್ಯೋಗದಲ್ಲಿ ಇದ್ದರೆ ಆ ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ಪ್ರಯತ್ನ, ಇನ್ನೂ ಹೆಚ್ಚಿನ ಒಂದು ಸಮಯವನ್ನು ತಗೊಂಡು ಕೆಲಸ ಮಾಡೋದ್ರಿಂದ, ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರೆ ಅದರಲ್ಲಿ ಸರಿಯಾಗಿ ಯೋಚನೆ ಮಾಡಿ ಕೆಲವೊಂದಷ್ಟು ಟೆಕ್ನಿಕಲ್ ಆಗಿ ತಾವು ಒಂದು ಚಿಂತನೆಯನ್ನು ಮಾಡೋದ್ರಿಂದ, ಮತ್ತು ಧನಾತ್ಮಕವಾಗಿ ಕೆಲವೊಂದಷ್ಟು ವ್ಯವಹಾರಗಳನ್ನು ತಾವು ತೆಗೆದುಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಾದರೆ ಬಿಸ್ನೆಸ್ಸಲ್ಲೂ ಭಾಳ ಯೋಚನೆಯನ್ನು ಮಾಡಿ ಹೋಗಬೇಕು. ಮತ್ತು ಸುಮ್ಮನೆ ಕೂತ್ಕೊಂಡಿದ್ದೀವಿ ಅದು ಆಗ್ತದೆ ಅನ್ನೋದಲ್ಲ, ಯೋಗ ಇದೆ ಈ ವರ್ಷ ಆಗುತ್ತೆ ಅನ್ನೋದಲ್ಲ. ಯೋಗ ಇದ್ದರೂ ಕೂಡ ನಮ್ಮ ಪ್ರಯತ್ನ ನಮಗಿರಬೇಕು. ಯಾಕೆಂದರೆ ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ತರ ವರ್ತಂತೆ ತತ್ರ ದೈವ ಸಹಾಯಕ. ಇವೆಲ್ಲ ನಮ್ಮಲ್ಲಿ ಇದ್ದಾಗ ದೇವರ ಸಹಾಯ ಅನ್ನುವಂಥದ್ದು ಬರಬೇಕಂದ್ರೆ ನಮ್ಮ ಪ್ರಯತ್ನ ಪೂರ್ವಕ ದೇವರ ಅನುಗ್ರಹ ನಮಗೆ ಆಗಬೇಕು. ಹಾಗಾಗಿ ತಾವು ವಿವಾಹ ಮಾಡಬೇಕು ಅಂದ್ಕೊಂಡ್ರೆ ವಿವಾಹ ಮಾಡೋಕ್ಕೆ ಮಾಡುವಂಥ ಯೋಗ ಈಗ ಇದೆ, ಆದರೆ ಮಾಡೋದು ಕಷ್ಟ ಆಗ್ತದೆ. ಯಾಕೆಂದರೆ ಗುರು ಬಹಳ ದಿನ ನಿಮಗೆ ಅನುಕೂಲವನ್ನು ಕೊಡೋದಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಕೊಡ್ತಾನೆ, ಆಮೇಲೆ ಬದಲಾವಣೆಗಳಾಗ್ತದೆ ಜೀವನದಲ್ಲಿ, ಇವತ್ತಿದ್ದಂಗೆ ಮುಂದೆ ಆಗೋದಿಲ್ಲ. ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟ ಸ್ವಲ್ಪ ಅಡೆತಡೆ ಇರುತ್ತೆ. ಅದರ ಜೊತೆಗೆ ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಟೋದಕ್ಕೂ ಸ್ವಲ್ಪ ಅಡಚಣೆಗಳಿರ್ತದೆ. ಈಗ ಏನೇ ಮಾಡೋಕೆ ಹೋದರೂ ಸ್ವಲ್ಪ ಅಡಚಣೆ ಇರ್ತದೆ. ಆ ಅಡಚಣೆ ಅನ್ನುವಂಥದ್ದೇ ನಮಗೆ ತೊಂದರೆ ಆಗ್ತಾ ಇದೆಯಲ್ಲ, ಎಲ್ಲ ಆಗತ್ತೆ ಅಂತೀವಿ, ಆಗ್ತಾ ಇರಲ್ಲ. ಮತ್ತು ಕೆಲವೊಂದಷ್ಟು ದುಡ್ಡು ಕಾಸನ್ನು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳಿರುತ್ತೆ, ಭಾಳ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಮೋಸ ಹೋಗುವ ಯೋಗವೂ ಕೂಡ ನಿಮಗಿರುತ್ತೆ. ಹಾಗಾಗಿ ಯಾರಿಗೇ ಆಗಲಿ ಯಾವುದೇ ಆಗಲಿ ಸೂತ್ರಬದ್ಧವಾಗಿ ಅವಶ್ಯಕತೆಯನ್ನು ನೋಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನೀವು ಪ್ರತಿಯೊಂದನ್ನು ಕೂಡ ಕಾನೂನಾತ್ಮಕವಾಗಿ ಯೋಚನೆ ಚಿಂತನೆ ಮಾಡಿ ಮಾಡೋದು ಒಳ್ಳೆಯದು. ಹಾಗಾಗಿ ಅದು ಬಹಳ ಮುಖ್ಯವಾದ ವಿಚಾರವೇ ಆಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಒಳ್ಳೆಯ ವಿದ್ಯಾವಂತರು ಬುದ್ಧಿವಂತರಾಗಿರ್ತಾರೆ, ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರುವಂಥ ಯೋಗ. ವಿದ್ಯಾಭ್ಯಾಸ ಮುಗಿದಿದ್ದರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆಯ ಜ್ಞಾನವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ಒಳ್ಳೆಯ ಒಂದು ಇಂಜಿನಿಯರ್ ಆಗ್ಬೋದು ಅಂತ ಹೇಳ್ತೀವಿ. ಅದಿಲ್ಲ ಅಂದರೆ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಅದಲ್ಲದೆ ಹೋದರೆ ಇನ್ನೇನಾದರೂ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಬಿಸ್ನೆಸ್ಸು ತಮ್ಮ ಜಾತಕಕ್ಕೆ ಯಾವುದು ಆಗಿ ಬರ್ತದೆ ಅದನ್ನು ನೋಡಿಕೊಂಡು ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಅತ್ತೆ ಮಾವನ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಅಲ್ಲದೆ ತಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತೀರಾ ಅವರೆಲ್ಲರ ಬಗ್ಗೆ ಸ್ವಲ್ಪ ಗಮನ ವಹಿಸುವಂಥ ವ್ಯಕ್ತಿಗಳು ನೀವು ಇದ್ದೀರಿ. ಪ್ರತಿಯೊಬ್ಬರಿಗೂ ಕೂಡ ಯಾರಿಗಾದ್ರು ಕಷ್ಟ ಸಮಸ್ಯೆ ಅಂದರೆ ಅಲ್ಲ, ಆ ಸಮಯಕ್ಕೆ ನೀವು ಹೋಗಿ ಸಹಾಯ ಮಾಡುವಂಥ ವ್ಯಕ್ತಿ ಗುಣಧರ್ಮ ಇದೆ. ಬರೀ ಮಾನಸಿಕವಾಗಿ ಸಹಾಯವಲ್ಲ, ಆರ್ಥಿಕವಾಗಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದಿರಿ, ಅನುಕೂಲ ಮಾಡಿದಿರಿ. ಎಷ್ಟೋ ಜನಕ್ಕೆ ನಿಮ್ಮ ಮೇಲೆ ಒಳ್ಳೆಯ ಅಭಿಮಾನ ಇದೆ, ಗೌರವ ಇದೆ, ನಿಮ್ಮ ಒಂದು ಹೆಸರನ್ನು ಜನ ಕೊಂಡಾಡ್ತಾರೆ. ಹೀಗೆ ಒಳ್ಳೆಯ ಒಂದು ಹೆಸರನ್ನು, ಸ್ಥಾನಮಾನ, ಗೌರವವನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಮನೆತನದಿಂದ ಬಂದವರು ನೀವು ಆಗಿದ್ದೀರಿ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ. ಎಲ್ಲ ರೀತಿ ಅಂದರೆ ಏನಿದೆ ಏನಿಲ್ಲ ಅಂತ ಕೆಲವು ಆಗೋದಿಲ್ವಲ್ಲ, ಯಾಕೆ? ಅದು ನಮ್ಮ ಜಾತಕದ ದೋಷ ಇದ್ದಾಗ ಆಗೋದಿಲ್ಲ. ಆಗ ನಾವು ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ. ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಚೆಕ್ ಮಾಡ್ಕೋಬೇಕಾಗ್ತದೆ. ಯಾಕೆ ಅಂದರೆ ಈ ಒಂದು ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತ ಆಗಿದ್ದಾನೆ, ರಾಹು ನೋಡ್ತಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸ್ಕಿನ್ ಇನ್ಫೆಕ್ಷನ್ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗುವಂಥ ಯೋಗ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೋಬೇಕು. ENT ಸಂಬಂಧಪಟ್ಟಂಥ ತೊಂದರೆಗಳಾಗ್ಬೋದು, ಅದನ್ನು ಕೂಡ ಕಣ್ಣಿಗೆ ಸಂಬಂಧಪಟ್ಟಂತೆ ತೊಂದರೆ ಆಗ್ಬೋದು, ಅದನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕು. ಎಲ್ಲರೂ ವಾಹನದಿಂದ ಹೋಗುವಾಗ ಅಪಘಾತದ ಭಯ ಇದೆ, ಭಾಳ ಹುಷಾರಾಗಿ ವಾಹನವನ್ನು ಚಲಾಯಿಸೋದಾಗಲಿ ಅಥವಾ ಜೊತೆಗೆ ಹೋಗೋದಾಗಲಿ
ನೋಡಬೇಕು. ಎಲ್ಲಿ ಅಪಾಯಕಾರಿ ಜಾಗ ಇದ್ದಲ್ಲಿ ನೀರು, ಬೆಂಕಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ, ಕಾಡುಗಳಲ್ಲಿ ಅವೆಲ್ಲ ತಾವು ಹೋಗುವಾಗ ಭಾಳ ಜಾಗ್ರತೆ ವಹಿಸಬೇಕು. ಯಾಕೆಂತಂದರೆ ಅಪಾಯಕಾರಿ ಸ್ಥಳದಲ್ಲಿ ನೀರಿನ ಮಟ್ಟದಲ್ಲಿ, ಸಮುದ್ರದ ಪಕ್ಕ, ಬಂಡೆ ಪಕ್ಕ, ನದಿ ಪಕ್ಕ, ಕೆರೆ ಪಕ್ಕ ಎಲ್ಲ ಹೋಗುವಾಗ ಭಾಳ ಹುಷಾರಾಗಿರಬೇಕಾಗುತ್ತದೆ. ಯಾಕೆಂದರೆ ನಿಮಗೆ ಸ್ವಲ್ಪ ವಾಹನ ಅಪಘಾತ ಭಯ ಇರೋದ್ರಿಂದ ಜಾಗ್ರತೆ ವಹಿಸ್ಕೊಳ್ಳಿ. ಅದು ಖಂಡಿತ ನಿಮಗೆ ಒಳ್ಳೆಯ ಯೋಗ ಫಲಗಳು, ಶುಭ ಫಲಗಳನ್ನು ಹೇಳಬೇಕು. ಮದುವೆ ಮಾಡುವಂಥ ಯೋಗ ಇದೆ, ಮನೆ ತಗೊಳ್ಳುವಂಥ ಯೋಗ ಇದೆ, ಸೈಟ್ ತಗೊಳ್ಳುವಂಥ ಯೋಗ, ಎಲ್ಲ ಯೋಗ ಇದೆ. ಆದರೆ ಭಂಗ ಆಗ್ತಾ ಇದೆ ಕೆಲವೊಂದಷ್ಟು. ಯಾಕೆಂದರೆ ಆ ಒಂದು ರಾಶಿಯಲ್ಲಿ ಕೇತು ಸ್ಥಿತ ಆಗಿ ರಾಹುವಿನ ದೃಷ್ಟಿ ಇರೋದ್ರಿಂದ ಗುರುಬಲ ಇದ್ದರೂ ಕೂಡ ಕೆಲವೊಂದಷ್ಟು ಕೆಲಸಗಳಾಗ್ತಾ ಇಲ್ಲ. ಯೋಗ ಇದೆ, ಆದರೆ ಪ್ರಯತ್ನ ತುಂಬ ಪಟ್ಟರೆ ಆಗತ್ತೆ, ಖಂಡಿತ ಆಗತ್ತೆ. ಪ್ರಯತ್ನ ಪಡಿ, ಅದರಲ್ಲಿ ತಪ್ಪೇನೂ ಇಲ್ಲ. ಎಲ್ಲ ಕೆಲಸ ಆಗತ್ತೆ ಅಂತ ನಾವು ಪ್ರಯತ್ನ ಪಟ್ಟು ಮಾಡ್ತೀವಿ. ಇನ್ನು ಪರಮಾವಧಿ ಏನಾಗ್ಬೋದು, ಆಗಲ್ಲ ಅಂತ ಆಗ್ಬೋದು ಅಷ್ಟೇ, ಇನ್ನೇನು ವ್ಯತ್ಯಾಸ ಆಗಲ್ಲ. ಹಾಗಾಗಿ ಅದಕ್ಕೇನು ವ್ಯತ್ಯಾಸ ಬರೋದಿಲ್ಲ. ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗತ್ತೆ. ಒಂದು ವೇಳೆ ಕನ್ಯಾ ರಾಶಿಯವರಿಗೆ ಯಾರೋ ಸಮಸ್ಯೆ, ಕಷ್ಟ, ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿಯಿಂದ ಅರ್ಚನೆ ಮಾಡಿ, ಇವೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.